ಕೊನೆಗೂ ನನಸಾಗಲಿಲ್ಲ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆಲ್ಲುವ ಆಂಗ್ಲರ ಕನಸು. ಯುರೋಪಿನ ಹೊಸ ಫುಟ್ಬಾಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಸ್ಪೇನ್. ಗಮನ ಸೆಳೆದ ಚಾಂಪಿಯನ್ ತಂಡದ ಬಾಲಕ ಸೂಪರ್ ಸ್ಟಾರ್ ಲಾಮೈನ್ ಯಮಾಲ್. ಭಾನುವಾರ ಜುಲೈ 14ರ ತಡರಾತ್ರಿ ಬರ್ಲಿನ್ನಲ್ಲಿ ನಡೆದ 2024ರ ಯುರೋ ಫೈನಲ್ ಪಂದ್ಯದಲ್ಲಿ ಸ್ಪೇನ್ 2-1 ಗೋಲುಗಳ ಅಂತರದಿಂದ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನು ಸೋಲಿಸಿದೆ. ಸ್ಪೇನ್ ತಂಡ ಯುರೋ ಕಪ್ ಇತಿಹಾಸದಲ್ಲಿ ಗರಿಷ್ಠ 4ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಈ ಮೂಲಕ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ದಾಖಲೆಯನ್ನು ಸೃಷ್ಟಿಸಿದೆ. ಪಂದ್ಯದ 87ನೇ ನಿಮಿಷದಲ್ಲಿ ಮೈಕಲ್ ಒಯರ್ಝೆಬಲ್ ಗಳಿಸಿದ ಗೋಲಿನ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧ 2-1 ಗೋಲುಗಳ ಜಯ ಸಾಧಿಸಿದ ಸ್ಪೇನ್ ಐತಿಹಾಸಿಕ 4ನೇ ಬಾರಿ ಯುರೋಪಿಯನ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದುಕೊಂಡಿದೆ. ಈ ಗೆಲುವಿನ ಮೂಲಕ ಸ್ಪೇನ್ ದೇಶದ ಯುರೋ ಗೆಲುವಿನ ದಾಖಲೆ ಮತ್ತಷ್ಟು ವಿಸ್ತರಿಸಲ್ಪಟ್ಟಿದೆ. ಇದಕ್ಕೂ ಮುನ್ನ 1964, 2008 ಹಾಗೂ 2012ರಲ್ಲಿ ಸ್ಪೇನ್ ಈ ಪ್ರಶಸ್ತಿ ಪಡೆದಿತ್ತು. ಪಂದ್ಯ ಇನ್ನೇನು ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆ ಆಗತ್ತೆ ಅನ್ನೋ ಹಂತದಲ್ಲಿ ಮಾರ್ಕ್ ಕುಕ್ರೆಲ್ಲಾ ಅವರ ಕ್ರಾಸ್ ಅನ್ನ ನಿಯಂತ್ರಣಕ್ಕೆ ಪಡೆದ ಮೈಕಲ್ ಒಯರ್ಝೆಬಲ್ ಅದನ್ನ ಗೋಲಾಗಿ ಪರಿವರ್ತಿಸುವ ಮೂಲಕ ನಿರ್ಣಾಯಕ ಗೋಲು ಗಳಿಸಿದ್ರು. ಇದಕ್ಕೂ ಮುನ್ನ ಪಂದ್ಯದಲ್ಲಿ ಸಮಬಲ ಸಾಧಿಸುವ ಇಂಗ್ಲೆಂಡ್ ಪ್ರಯತ್ನದಲ್ಲಿ ಬದಲಿ ಆಟಗಾರ ಕೋಲ್ ಪಾಲ್ಮರ್ ಯಶಸ್ವಿಯಾದರು. 73ನೇ ನಿಮಿಷದಲ್ಲಿ ಅವರು ಗಳಿಸಿದ ಗೋಲು ಪಂದ್ಯದ ಉತ್ತರಾರ್ಧದಲ್ಲಿ ನಿಕೋ ವಿಲಿಯಮ್ಸ್ ಗಳಿಸಿದ ಮುನ್ನಡೆಯನ್ನ ಸಮಗೊಳಿಸಿತು. ಸ್ಪೇನ್ ಪರವಾಗಿ ವಿಲಿಯಮ್ಸ್ 47ನೇ ನಿಮಿಷದಲ್ಲಿ 17 ವರ್ಷದ ಲಮೈನ್ ಯಮಾಲ್ ಅವರ ನೆರವಿನಿಂದ ಮೊದಲ ಗೋಲು ಗಳಿಸಿದ್ರು. ಭವಿಷ್ಯದ ಸೂಪರ್ ಸ್ಟಾರ್ ಬಾಲಕ ಲಾಮೈನ್ ಯಮಾಲ್ ಚಾಂಪಿಯನ್ ಸ್ಪೇನ್ ತಂಡದ ನೂತನ ತಾರೆಯಾಗಿ ಕಾಣಿಸಿಕೊಂಡಿದ್ದಾರೆ. ಮೊರಕ್ಕೋ ಮೂಲದ ಮುನೀರ್ ನಸ್ರೋಹಿಯ ಪುತ್ರ ಲಾಮಿನ್ ಯಮಾಲ್ ಅವರು ಭಾನುವಾರ ಇಂಗ್ಲೆಂಡ್ ವಿರುದ್ಧ ಯುರೋ 2024ರ ಫೈನಲ್ನಲ್ಲಿ ಸ್ಪೇನ್ ಪರವಾಗಿ ಆರಂಭ ಮಾಡಿದಾಗ 66 ವರ್ಷಗಳ ದಾಖಲೆಯನ್ನ ಮುರಿದ್ರು. ಈ ಚಾಂಪಿಯನ್ಶಿಪ್ನಲ್ಲಿ ಸೆಮಿಫೈನಲ್ ಪಂದ್ಯಕ್ಕಿಂತ ಮೊದಲು 3 ಗೋಲು ಹೊಡೆದಿದ್ದಾಗ ಯಮಾಲ್ ವಯಸ್ಸು ಕೇವಲ 16. ಈಗ 17 ವರ್ಷ ವಯಸ್ಸಿನ ಯಮಾಲ್ ಫ್ರಾನ್ಸ್ ವಿರುದ್ಧ ನಡೆದ ಸೆಮಿಫೈನಲ್ನಲ್ಲಿ ಅದ್ಭುತ ಗೋಲು ಹೊಡೆದು ಗಮನ ಸೆಳೆದಿದ್ರು. ತನ್ನ 17ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಒಂದು ದಿನದ ನಂತರ 1958ರ ವಿಶ್ವಕಪ್ ಫೈನಲ್ನಲ್ಲಿ ಬ್ರೆಜಿಲ್ನ ದಂತಕತೆ ಪೀಲೆ ನಿರ್ಮಿಸಿದ ದಾಖಲೆಯನ್ನ ಅವರು ಮುರಿದ್ರು. ಪ್ರಮುಖ ಅಂತಾರಾಷ್ಟ್ರೀಯ ಫೈನಲ್ನಲ್ಲಿ ಆಡಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆ ತಮ್ಮದಾಗಿಸಿಕೊಂಡ್ರು. ಯುರೋಪಿಯನ್ ಚಾಂಪಿಯನ್ಶಿಪ್ ಆರಂಭವಾದ ನಂತರ ಬಾರ್ಸಿಲೋನಾ ಕ್ಲಬ್ನ ಈ ಯುವ ಆಟಗಾರ ಮುರಿದಿರುವ ಮೊದಲ ದಾಖಲೆಯಲ್ಲ ಇದು. ಅವರು ತಮ್ಮ ತಂಡದ ಆರಂಭಿಕ ಪಂದ್ಯದಲ್ಲಿ ಕ್ರೊಯೇಷಿಯಾ ವಿರುದ್ಧ ಆಡಿದಾಗ ಯುರೋಪಿಯನ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಆಡಿದ ಅತ್ಯಂತ ಕಿರಿಯ ಆಟಗಾರರಾದರು. ಅವರು ಫ್ರಾನ್ಸ್ ವಿರುದ್ಧದ ಸೆಮಿಫೈನಲ್ ಗೆಲುವಿನಲ್ಲಿ ಗೋಲ್ ಹೊಡೆದಾಗ ಸ್ಪರ್ಧೆಯ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಗೋಲ್ ಸ್ಕೋರರ್ ಆದ್ರು. ವಿಶೇಷ ಅಂದ್ರೆ ನಿನ್ನೆ ರಾತ್ರಿ ಇಂಗ್ಲೆಂಡ್ ವಿರುದ್ಧದ ಫೈನಲ್ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ಹೋಗಿದ್ರೆ ಮತ್ತು ಯಮಾಲ್ ಆಡೋದನ್ನ ಮುಂದುವರಿಸಿದ್ರೆ ಸ್ಪೇನ್ ದಂಡ ಕಟ್ಟಬೇಕಾಗಿತ್ತು. ಕಾರಣ ಏನ್ ಗೊತ್ತಾ? 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾರಾದ್ರೂ ರಾತ್ರಿ 8 ಗಂಟೆ ನಂತರ ಕೆಲಸ ಮಾಡೋದನ್ನ ಜರ್ಮನ್ ಕಾನೂನು ತಡೆಯುತ್ತೆ. ಆಟಗಾರರಿಗೆ 11 ಗಂಟೆವರೆಗೆ ರಿಯಾಯಿತಿ ಇದೆ. ಆದ್ರಿಂದ ನಿನ್ನೆ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ಹೋಗಿದ್ರೆ 17 ವರ್ಷ ಪ್ರಾಯದ ಯಮಾಲ್ ಒಂದೋ ಮೈದಾನದಿಂದ ಹೊರ ನಡಿಬೇಕಿತ್ತು ಅಥವಾ ಸ್ಪೇನ್ ದಂಡ ಕಟ್ಟಬೇಕಾಗಿತ್ತು. ಆದರೆ ನಾರ್ಮಲ್ ಟೈಮ್ನಲ್ಲೇ ಸ್ಪೇನ್ ಜಯ ಗಳಿಸಿದ ಕಾರಣ ಈ ಪರಿಸ್ಥಿತಿ ಉಂಟಾಗಲಿಲ್ಲ. ಮತ್ತೊಂದು ಕಡೆ ಇಂಗ್ಲೆಂಡ್ ಸತತ 2ನೇ ಬಾರಿಗೆ ಯುರೋ ಫೈನಲ್ನಲ್ಲಿ ಹಿನ್ನಡೆ ಅನುಭವಿಸಿತು. 2021ರಲ್ಲಿ ಪೆನಾಲ್ಟಿ ಆಘಾತದ ನಂತರ 3 ಲಯನ್ಸ್ ಮತ್ತೊಮ್ಮೆ ಫೈನಲ್ನಲ್ಲಿ ಎಡವಿತು. ಈ ಫಲಿತಾಂಶದಿಂದಾಗಿ 1966ರಲ್ಲಿ ವಿಶ್ವಕಪ್ ಗೆದ್ದ ಬಳಿಕ ಇಂಗ್ಲೆಂಡ್ ತಂಡದ ಸುದೀರ್ಘ ಅವಧಿಯ ಪ್ರಶಸ್ತಿ ಬರದ ಸರಣಿ ಮುಂದುವರೆದಂತಾಗಿದೆ. ಇದೀಗ ಯುರೋ ಫೈನಲ್ನಲ್ಲೂ ಕೂಡ ಇಂಗ್ಲೆಂಡ್ ನಿರಾಸೆ ಅನುಭವಿಸಿದೆ. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ತನ್ನ ಸಾಮರ್ಥ್ಯವನ್ನ ಯಶಸ್ಸಾಗಿ ಪರಿವರ್ತಿಸೋಕೆ ಇಂಗ್ಲೆಂಡ್ ಮತ್ತೆ ವಿಫಲವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.